ನಮಸ್ಕಾರ. ಇವತ್ತು ನಾವು ಕನ್ನಡ ಸಾಹಿತ್ಯದ ಆ ಆರಂಭದ ದಿನಗಳಿಗೋಗೋಣ. ಅಂದ್ರೆ ಪಂಪನಿಂದ ರನ್ನನವರೆಗಿನ ಕಾಲ. ಹೌದು. ನಮ್ಮ ಹತ್ರ ಇರೋ ಆಕರಗಳನ್ನು ನೋಡಿಕೊಂಡು ಈ ಮಹಾನ್ ಕವಿಗಳು ಕನ್ನಡಕ್ಕೆ, ನಮ್ಮ ಸಾಹಿತ್ಯಕ್ಕೆ ಹೇಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ. ಇವರು ಸುಮ್ಮನೆ ಕವಿಗಳಲ್ಲ, ಇವರು ಅಕ್ಷರಶಃ ಕನ್ನಡ ನುಡಿಯ ಶಿಲ್ಪಿಗಳು ಅನ್ಬಹುದು. ನೀವ್ ಹೇಳಿದ್ ನಿಜ. ಈ ಕಾಲ ಇದೆಯಲ್ಲ, ಇದನ್ನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಥವಾ ಅಮೃತ ಯುಗ ಅಂತಾನೂ ಕರೀತಾರೆ. ಓಹೋ, ಹಾಗಾ? ಯಾಕೆ ಹಾಗೆ? ಯಾಕಂದ್ರೆ ಇಲ್ಲಿಂದಲೇ ಕನ್ನಡ ತನ್ನದೇ ಆದ ಒಂದು ಕಾವ್ಯ ಪರಂಪರೆಯನ್ನ ಸ್ಪಷ್ಟವಾಗಿ ಗಟ್ಟಿಯಾಗಿ ರೂಪಿಸ್ಕೊಳ್ಳೋಕೆ ಶುರು ಮಾಡಿದ್ದು. ಸರಿ ಸರಿ. ಹಾಗಾದ್ರೆ ಮೊದಲು ಆದಿಕವಿ ಪಂಪನ್ ಬಗ್ಗೆ ಮಾತಾಡೋಣಲ್ವಾ? ಹಾ. ಬಿರುದೇ ಬಹಳಷ್ಟು ಹೇಳುತ್ತೆ ಅನ್ಸುತ್ತೆ. ಹೌದು ಹೌದು. ಪಂಪನ ಕಾಲ ಅಂದ್ರೆ ಕ್ರಿಸ್ತಶಕ ಸುಮಾರು 941ರಿಂದ 973ರ ಆಸುಪಾಸು. ನೋಡಿ, ಆದಿಕವಿ ಅಂದ್ರೆ ಕೇವಲ ಮೊದಲ ಕವಿ ಅಂತಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು. ಹಾಗಂದ್ರೆ ಅವನು ಕನ್ನಡದಲ್ಲಿ ಈ ಮಾರ್ಗಕಾವ್ಯ ಪರಂಪರೆ ಇದೆಯಲ್ಲ, ಅಂದ್ರೆ ಸಂಸ್ಕೃತ ಮಹಾಕಾವ್ಯಗಳ ಆ ಗಂಭೀರ ಶೈಲಿಯನ್ನ ಕನ್ನಡಕ್ಕೆ ತಂದು ಅದಕ್ಕೆ ಒಂದು ಸ್ಪಷ್ಟ ರೂಪ, ಒಂದು ದಿಕ್ಕು ಕೊಟ್ಟವನು. ಅದಕ್ಕೆ ಆ ಗೌರವ. ಅವನ ಮುಖ್ಯ ಕೃತಿಗಳು ಆದಿಪುರಾಣ ಅಂತ, ಅದು ಮೊದಲ ಜೈನ ತೀರ್ಥಂಕರರ ಕಥೆಯಲ್ವಾ? ಹೌದು, ಅದು ಧಾರ್ಮಿಕ ಕಾವ್ಯ. ಆಮೇಲೆ ವಿಕ್ರಮಾರ್ಜುನ ವಿಜಯ, ಇದನ್ನ ಪಂಪ ಭಾರತ ಅಂತನೂ ಕರೀತಾರೆ. ಸರಿ. ಇದು ಮಹಾಭಾರತದ ಕಥೆ, ಆದರೆ ಅರ್ಜುನನ ದೃಷ್ಟಿಯಿಂದ ಹೇಳಿದ್ದು. ಇದು ಲೌಕಿಕ ಕಾವ್ಯ ಅಂತ. ಹೌದು ಹೌದು, ಲೌಕಿಕ ಕಾವ್ಯ. ಇನ್ನೊಂದು ಕೃತಿ ಇತ್ತು ಅಂತಾರೆ, ಆದ್ರೆ ಅದು ಸಿಕ್ಕಿಲ್ಲ. ಇಲ್ಲಿ ನಿಜವಾಗ್ಲೂ ನಾವು ಗಮನಿಸಬೇಕಾದ ಒಂದು ಅಂಶ ಏನಪ್ಪಾ ಅಂದ್ರೆ, ಪಂಪನ ಸಾಧನೆ ಕೇವಲ ಕಥೆ ಹೇಳಿದ್ದಷ್ಟೇ ಅಲ್ಲ, ಅವನ ಭಾಷಾ ಬಳಕೆ, ಆ ಚಾಕಚಕ್ಯತೆ ಇದೆಯಲ್ಲ, ವಿಶೇಷವಾಗಿ ಆ ವಿಭಕ್ತಿ ಪ್ರತ್ಯಯಗಳನ್ನ, ನಾಮಪದಗಳಿಗೆ ಸೇರಿಸುವ ಆ ಚಿಕ್ಕ ಅಕ್ಷರಗಳನ್ನ ಅವನು ಎಷ್ಟು ಸಮರ್ಥವಾಗಿ ಬಳಸಿದ್ನಲ್ಲ. ಓ ಹೌದು. ಹೌದು, ಅದು ಕನ್ನಡ ಭಾಷೆಗೆ ಒಂದ್ರೀತಿ ವ್ಯಾಕರಣದ ಶಿಸ್ತು, ಒಂದು ಕಾವ್ಯಾತ್ಮಕ ಬಿಗುಮಾನ ತಂದುಕೊಡ್ತು. ಭಾಷೆಯನ್ನ ಗಟ್ಟಿಗೊಳಿಸ್ತು ಅಂತನಾ? ಖಂಡಿತ. ಇದರಿಂದ ಕಷ್ಟದ ಸಂಕೀರ್ಣವಾದ ಕಥೆಗಳನ್ನ, ಆಳವಾದ ಭಾವನೆಗಳನ್ನ ಕನ್ನಡದಲ್ಲೇ ತುಂಬಾ ಪರಿಣಾಮಕಾರಿಯಾಗಿ ಹೇಳಕ್ ಸಾಧ್ಯವಾಯಿತು. ಮತ್ತೆ ಧಾರ್ಮಿಕ ಮತ್ತು ಲೌಕಿಕ ವಿಷಯಗಳನ್ನ ಅವನು ಒಟ್ಟಿಗೆ ತಂದ ರೀತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದದ್ದು. ಪಂಪ ಭಾಷೆಗೆ ಈ ಗಾಂಭೀರ್ಯ, ಈ ಶಕ್ತಿ ತಂದ ಅಂದ್ರೆ ಅವನ ನಂತರ ಬಂದ ರನ್ನ ಅದಕ್ಕೆ ಇನ್ನೂ ಬೇರೆ ತರದ ಶಕ್ತಿ ತುಂಬಿದ್ನ. ಇಲ್ಲಿಂದ ಕಥೆ ಇನ್ನೂ ರೋಚಕವಾಗುತ್ತೆ ಅನ್ಸುತ್ತೆ. ನಿಜ ನಿಜ. ರನ್ನನ ಕಾಲ ಸುಮಾರು ಕ್ರಿಸ್ತಶಕ 949ರಿಂದ 1015 ಅಂತ ಅಂದಾಜು. ಅವನ ಬಿರುದು ನೋಡಿ, ಕವಿಚಕ್ರವರ್ತಿ. ಕವಿಚಕ್ರವರ್ತಿ? ಹೌದು. ಪಂಪ ದಾರಿ ತೋರಿಸಿದ್ರೆ ರನ್ನ ಆ ದಾರಿಯಲ್ಲಿ ತನ್ನದೇ ಆದ ಶಕ್ತಿಯಿಂದ ಮೆರೆದ ಅನ್ನೋದಕ್ಕೆ ಇದು ಸಂಕೇತ. ಪಂಪನ ನಂತರ ಕನ್ನಡ ಕಾವ್ಯ ಹೇಗೆ ಇನ್ನೂ ಬೆಳೀತು, ಹೇಗೆ ವಿಸ್ತಾರವಾಯಿತು ಅನ್ನೋದಕ್ಕೆ ರನ್ನನೇ ದೊಡ್ಡ ಸಾಕ್ಷಿ. ರನ್ನನ ಪ್ರಸಿದ್ಧ ಕೃತಿಗಳು ಅಂದ್ರೆ ಸಾಹಸ ಭೀಮ ವಿಜಯ ಅಲ್ವಾ? ಇದನ್ನ ಗದಾಯುದ್ಧ ಅಂತನೂ ಹೇಳ್ತಾರೆ. ಹೌದು, ಅದೇ ಬಹಳ ಪ್ರಸಿದ್ಧ. ಇದು ಮಹಾಭಾರತದ ಕಥೆ, ಆದ್ರೆ ಭೀಮನ ದೃಷ್ಟಿಕೋನದಿಂದ. ಅವನ ಪರಾಕ್ರಮ, ಅವನ ಶೌರ್ಯಕ್ಕೆ ಇಲ್ಲಿ ಪ್ರಾಮುಖ್ಯತೆ. ಇನ್ನೊಂದು ಅಜಿತನಾಥ ಪುರಾಣ. ಇದು 2ನೇ ತೀರ್ಥಂಕರರ ಕಥೆ. ಹಾಗಾದ್ರೆ ರನ್ನನ ಕಾವ್ಯದ ಗುಣಗಳೇನು? ಪಂಪನಿಗಿಂತ ಹೇಗ್ ಭಿನ್ನ? ರನ್ನನ ಕಾವ್ಯಗಳಲ್ಲಿ ಒಂದು ತೀಕ್ಷ್ಣತೆ, ಒಂದು ಓಜಸ್ಸು, ವೀರಾವೇಶ, ಆ ಉತ್ಸಾಹ ಎದ್ದು ಕಾಣುತ್ತೆ. ಭಕ್ತಿ ಇದೆ, ಶೌರ್ಯ ಇದೆ, ಅದರ ಜೊತೆಗೆ ತನ್ನ ಆಶ್ರಯ ಕೊಟ್ಟ ರಾಜರುಗಳ ಬಗ್ಗೆ ಒಂದು ನಿಷ್ಠೆ, ಗೌರವ ಕೂಡ ತುಂಬಾನೇ ವ್ಯಕ್ತವಾಗುತ್ತೆ. ಓಹೋ. ಇದನ್ನ ಒಂದು ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ, ಪಂಪ ಮಾರ್ಗ ಮತ್ತು ದೇಸಿ ಶೈಲಿಗಳನ್ನ ಸೇರ್ಸಿ ಒಂದು ಅಡಿಪಾಯ ಹಾಕಿದ. ಅದರ ಮೇಲೆ ರನ್ನ ವಿಶೇಷವಾಗಿ ಗದಾಯುದ್ಧದಲ್ಲಿ ಆ ನಾಟಕೀಯತೆ, ಆ ವೀರರಸವನ್ನ ಎಷ್ಟು ಚೆನ್ನಾಗಿ ತುಂಬಿದಾನೆ ಅಂದ್ರೆ ಅದು ಕನ್ನಡ ಕಾವ್ಯಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಟ್ಟು. ಆ ಪಾತ್ರಗಳು, ಆ ಸಂಭಾಷಣೆಗಳು ಈಗ್ಲೂ ಜನರಿಗೆ ಇಷ್ಟವಾಗತ್ತಲ್ವಾ? ಖಂಡಿತ, ಇವತ್ತಿಗೂ ಪ್ರಸ್ತುತ. ಸರಿ, ಪಂಪ ಆಯ್ತು, ರನ್ನ ಆಯ್ತು. ಇವರ ಜೊತೆಗೆ ನಾವು ಪುಷ್ಪದಂತ ಮತ್ತೆ ಚಾವುಂಡರಾಯರ ಹೆಸರುಗಳನ್ನು ಕೇಳುತ್ತೀವಲ್ಲ, ಅವರ ಕೊಡುಗೆ ಏನು? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ. ಹೌದು, ಅವರ ಕೊಡುಗೆಯೂ ಮುಖ್ಯವೇ. ಪುಷ್ಪದಂತನ ಶೈಲಿ ಸ್ವಲ್ಪ ಹೆಚ್ಚು ಶಾಸ್ತ್ರೀಯವಾದದ್ದು, ಪಾಂಡಿತ್ಯಪೂರ್ಣವಾದದ್ದು. ಜೈನ ಪುರಾಣಗಳನ್ನ ಆಳವಾಗಿ ಬರೆದಿದ್ದಾನೆ. ಪ್ರಯತ್ನ ಇರ್ಬೋದು. ಓಕೆ. ಇವರೆಲ್ಲರೂ ಸೇರಿ ಆ ಕಾಲದ ಕನ್ನಡವನ್ನ,
ಸಾಹಿತ್ಯ ರಚನೆಗೆ ಒಂದು ತುಂಬಾ ಶಕ್ತಿಶಾಲಿ ಮಾಧ್ಯಮವನ್ನಾಗಿ ಮಾಡಿದ್ರು. ಮುಂದಿನ ನೂರಾರು ವರ್ಷಗಳ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಹೊಸ ಹೊಸ ಪ್ರಯೋಗಗಳಿಗೆ ಒಂದು ವೇದಿಕೆ ಸಿದ್ಧಪಡಿಸ್ಕೊಟ್ರು ಅಂತ ಹೇಳ್ಬೋದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಕವಿಗಳು ಕೇವಲ ಹಳೆಯ ಕಥೆಗಳನ್ನ ಮತ್ತೆ ಹೇಳಿದ್ದಲ್ಲ, ಬದಲಿಗೆ ಕನ್ನಡ ಭಾಷೆಯನ್ನೇ ಶ್ರೀಮಂತಗೊಳಿಸಿದ್ರು, ಅದಕ್ಕೊಂದು ಸಾಹಿತ್ಯಕ ಘನತೆ, ಒಂದು ಗಟ್ಟಿತನ ತಂದ್ಕೊಟ್ರು ಅಂತ ಅರ್ಥೈಸ್ಕೊಳ್ಬೋದಾ? ಖಚಿತವಾಗಿ. ಅಂತಿಮವಾಗಿ ಒಂದು ಮುಖ್ಯವಾದ ಒಳನೋಟ ಏನಪ್ಪಾ ಅಂದ್ರೆ, ಈ ಆರಂಭದ ಹಂತದಲ್ಲಿ ಧಾರ್ಮಿಕ ನಂಬಿಕೆಗಳು, ಮುಖ್ಯವಾಗಿ ಜೈನ ಧರ್ಮ ಮತ್ತೆ ಮಹಾಕಾವ್ಯಗಳ ಆ ವೀರ ಕಥೆಗಳು ಅಂದ್ರೆ ಮಹಾಭಾರತದಂತಹ ಕಥೆಗಳು ಹೇಗೆ ಒಂದಕ್ಕೊಂದು ಬೆಸೆದ್ಕೊಂಡು, ಹೇಗೆ ಒಂದರ ಮೇಲೊಂದು ಪ್ರಭಾವ ಬೀರಿ ಆ ಕಾಲದ ಕನ್ನಡ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನ ರೂಪಿಸದವು ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಬಹಳ ಕುತೂಹಲಕಾರಿ ವಿಷಯ. ಹೌದು, ಇದು ಯೋಚನೆ ಮಾಡಬೇಕಾದ ವಿಷಯವೇ. ಹೌದು, ಇದು ಇನ್ನೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ನೋಡಿ. ಒಂದು ವೇಳೆ ಪಂಪನ ಆ ಕಳೆದು ಹೋದ 3ನೇ ಕೃತಿ ಏನಾದ್ರೂ ನಮ್ಗೆ ಸಿಕ್ಕಿದ್ರೆ, ಅದು ನಮ್ಮ ಕನ್ನಡ ಸಾಹಿತ್ಯದ ಇತಿಹಾಸದ ಬಗ್ಗೆ ನಮ್ಗಿರೋ ತಿಳುವಳಿಕೆಯನ್ನ ಹೇಗೆ ಬದಲಿಸುತ್ತಿತ್ತು? ಯೋಚಿಸಿ. ನಿಜ. ಅದರಲ್ಲಿ ಇನ್ಯಾವ ಹೇಳದೇ ಇರುವ ಕಥೆಗಳು ಅಡಗಿರಬಹುದು, ಯಾವ ಅಜ್ಞಾತ ದೃಷ್ಟಿಕೋನಗಳು ಇರಬಹುದು? ಇದು ನಾವು ಸ್ವಲ್ಪ ಯೋಚಿಸಬೇಕಾದ ಸಂಗತಿ.